ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರಾಕ್ ಸೀತಾ ರಕ್ಷಿತಾ ಬಗ್ಗೆ ಈ ಒಂದು ಎಪಿಸೋಡನ್ನು ಮಾಡ್ತಾ ಇದ್ದೇನೆ. ದರ್ಸ್ ಅ ಸ್ಮಾಲ್ ಅದೇನೋ ಅಂತಾರಲ್ಲ, ಇಟ್ಸ್ ಎ ರಿಗಾರ್ಡ್ಸ್ ಆಕೆಯ ವಿಷಯವಾಗಿ ಆಕೆಯ ಆ ಒಂದು ಕೆರಿಯರ್ಗೆ ನಾವು ಮಾಡ್ತಾ ಇರೋಂಥ ಒಂದು ಪುಟ್ಟ ಎಪಿಸೋಡ್ ಇದು ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆವತ್ತಿನ ದಿನಗಳೇನಾಗಿತ್ತು ಅಂತಂದರೆ, ಆ್ಯಕ್ಚುಲ್ ಆಗಿ ಡೆಡ್ಲಿ ಸೋಮಗೆ ಹೀರೋಯಿನ್ ರಕ್ಷಿತಾ ಅಲ್ವೇ ಅಲ್ಲ. ನನಗೇನಾಗಿರುತ್ತೆ ಅಂತಂದರೆ, ನಯನ್ತಾರ ಅಂತ ಒಂದು ಹೆಣ್ಮಗಳಿದ್ದಾಳೆ, ಗೊತ್ತಿರಬೇಕು ನಿಮಗೆ. 2005ನೇ ಇಸ್ವಿನಲ್ಲಿ ಅಯ್ಯ ಅಂತ ಒಂದು ಸಿನಿಮಾ ಬಂದಿತ್ತು. ಅಯ್ಯ ಅಂತ ಇಟ್ ಈಸ್ ತಮಿಳ್ ಸಿನಿಮಾ. ಶರತ್ ಕುಮಾರ್ ಅವರು ಅದರಲ್ಲಿ ಆ್ಯಕ್ಟ್ ಮಾಡಿದರು. ಡ್ಯೂಯಲ್ ಕ್ಯಾರೆಕ್ಟರ್ ಅನ್ಸುತ್ತೆ. ಹರಿ ಸರ್ ಈಸ್ ದ ಡೈರೆಕ್ಟರ್. ಎಸ್, ஒரு வார்த்தைக்காக ஒரு வருஷம் காத்திருந்தே. ಸೂಪರ್ ಡೂಪರ್ ಹಿಟ್ ಫಿಲಮ್. ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, 2005ನೇ ಇಸ್ವಿಗೆ ನನಗೆ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಚೆನ್ನೈ ಫಿಲ್ಮ್ಸ್ ಫ್ಯಾನ್ ಅಸೋಸಿಯೇಷನ್ ಅವರು ಡೆಡ್ಲಿ ಸೋಮಗೆ ಕರೆದು ನನಗೆ ಅವಾರ್ಡನ್ನು ಕೊಡೋ ಅದೇ ಒಂದು ವೇದಿಕೆ ಮೇಲೆ ಹರಿ ಸರ್ ಕೂಡ ಕೂತಿರ್ತಾರೆ. ಇದೇ ಸಿನಿಮಾ, ಅಯ್ಯ ಸಿನಿಮಾಗೆ. ಎಷ್ಟು ಒಂದು ಕೋಇನ್ಸಿಡೆನ್ಸ್ ಅಂತಂದರೆ, ಅಫ್ಕೋರ್ಸ್ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಈಗ ನಾನು ನಯನ್ತಾರ ಅವ್ರಿಗೆ ಫೋನ್ ಮಾಡಿ ನಾವು ಫೋನ್ ಮಾಡೋದಕ್ಕೆ ಮುಂಚೆ ಆಕೆಯ ಒಂದು ನಂಬರ್ ನನಗೆ ಸಿಕ್ಕಿರೋದಿಲ್ಲ. ಆಕೆ ಕೇರಳ, ಬೇಸಿಕಲಿ ಶಿ ಈಸ್ ಎ ಕೇರಳೈಟ್ ಅಂತ ನಾನು ಕೇಳ್ಪಟ್ಟಿದ್ದೆ. ಆಕೆ ಕೇರಳದಿಂದ ಬಂದು ತಮಿಳಿನಲ್ಲಿ ಒಂದು ಸಿನಿಮಾವನ್ನು ಮಾಡಿ ಮತ್ತೆ ಅಲ್ಲಿ ಹೊರಟೋಗಿದ್ದಾರೆ ಅಂತ ಕೇಳ್ಪಟ್ಟೆ. ಐ ಗಾಟ್ ದ ನಂಬರ್ ಫ್ರಮ್ ಮೈ DOP ಮ್ಯಾಥ್ಯೂ ರಾಜನ್. ಮ್ಯಾಥ್ಯೂ ಅವರು ಕೇರಳದಲ್ಲಿ ಸಿಕ್ಕಾಪಟ್ಟೆ ಒಂದಷ್ಟು ಕೆಲಸಗಳನ್ನ ಮಾಡಿದ್ರಿಂದ ನನಗೆ ನಂಬರ್ ಬೇಕಪ್ಪ ಅಂತ ಹೇಳಿದ್ರೆ, ನಂಬರನ್ನು ಹೇಗೋ ಮಾಡಿ ತೆಕ್ಕೊಟ್ರು. ನಂಬರ್ನ ಡಯಲ್ ಮಾಡಿದೆ. ಆನ್ ದ ಆಪೋಸಿಟ್ ಸೈಡ್ ಆವಾಗಿನ್ನೂ ಆಕೆಗಿನ್ನೂ ಮ್ಯಾನೇಜರ್ ಏನೂ ಇರಲಿಲ್ಲ. ಯಾರೇ ಅಂತ ಏನೋ ಒಂದು ಸೌಂಡ್ ಬಂತು. ನಾ ಈ ಥರ ರವಿ ಶ್ರೀವತ್ಸ, ಐ ಆಮ್ ಕಾಲಿಂಗ್ ಫ್ರಮ್ ಬ್ಯಾಂಗ್ಳೂರ್, ಕನ್ನಡ ಫಿಲಮ್ ಇಂಡಸ್ಟ್ರಿ, ಐ ಆಮ್ ಎ ಡೈರೆಕ್ಟರ್, ಹೀಗೆ ಅಂತ ಹೇಳಿದ ತಕ್ಷಣ ನಯನ್ತಾರ ಮೇಡಮ್ ಐ ಆಮ್ ಸ್ಪೀಕಿಂಗ್ ಅಂತ ಆ ಕಡೆಯಿಂದ ಬಂತು. ಹಾಗೆ ಹೇಳಿದ ಕೂಡಲೇ ನನಗೆ ಈ ಥರ ನನ್ನ ಒಂದು ಸಿನಿಮಾಗೆ ನಿಮ್ಮನ್ನು ಕೇಳ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಅಂದ್ಕೊಂಡಿದ್ದೀನಿ ಅಂದ ತಕ್ಷಣ, ಇಲ್ಲ ಕಥೆಯನ್ನು ಹೇಳಿ ಅಂತ ಅಂದರು. ಕಥೆಯನ್ನೆಲ್ಲ ಹೇಳಿದೆ, ಎಲ್ಲವೂ ಆಯಿತು. ಆಕೆ ಇಷ್ಟಪಟ್ಟರು. ತುಂಬ ಚೆನ್ನಾಗಿದೆ, ಇದು ರಿಯಲ್ ಇನ್ಸಿಡೆಂಟಾ? ಹೌದಮ್ಮ, ಒಂದಷ್ಟು ರಿಯಲ್ ಮತ್ತೊಂದಷ್ಟು ವಿಷಯಗಳನ್ನು ನಾನೇ ಹೆಣೆದು ಮಾಡಿರೋಂಥ ಒಂದು ಕತೆ. ಹಾಗಾಗಿದ್ದ ಕೂಡಲೇ ಚೆನ್ನಾಗಿದೆ, ಯಾವಾಗಿಂದ ಡೇಟ್ಸ್ ಬೇಕು? ನಮಗೇನಾಗುತ್ತೆ ಅಂತಂದರೆ, ನಾವು ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳ್ತೀವಿ. ಅಂದರೆ ಇದೇ ವಿಷಯದಲ್ಲಿ ನಾನು ಇಳಿಯರಾಜ ಸರ್ನು ಕಳ್ಕೊಂಬಿಟ್ಟಿದ್ದೆ. ಯಾಕೆ ಅಂತಂದರೆ, ಅವ್ರು ಏನು ಕೇಳಿದರು ಹೇಳಿ, 6 ತಿಂಗಳು ಬೇಕು ನನಗೆ ಕಂಪೋಸಿಂಗ್. ಇಲ್ಲಿ ನಾವು ಇನ್ನೊಂದು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ನಮ್ಮಲ್ಲಿ ಎಲ್ಲ ನಿರ್ಮಾಪಕರು ಪುಟ್ಟ ನಿರ್ಮಾಪಕರು. ಇವರು ಯಾರು 6 ತಿಂಗಳ ಹಿಂದೆ ಹಣವನ್ನು ಹಾಕಿ ಸಿನಿಮಾ ಮೇಲೆ ದುಡ್ಡನ್ನು ಹಾಕಿ ಕಾಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಶಕ್ತಿನೂ ಇಲ್ಲ. ನಾನೇ ನಿರ್ಮಾಪಕನಾದರೂ ಕೂಡ ನನ್ನಲ್ಲೂ ಆ ಶಕ್ತಿ ಇಲ್ಲ. ಯಾಕೆಂದರೆ ನಮ್ಮ ಮಾರ್ಕೆಟ್ ತುಂಬ ಪುಟ್ಟ ಮಾರ್ಕೆಟ್. ಈಗ ಬೆಳೀತಾ ಇದೆ, ಈಗ ಎಲ್ಲವೂ ಆಗ್ತಾ ಇದೆ. ಆಗಿನ ಲೆಕ್ಕದಲ್ಲಿ ಅದೆಲ್ಲ ಇರಲಿಲ್ಲ. 6 ತಿಂಗಳು ಲೆಕ್ಕ ಇಟ್ಕೊಳ್ಳಿ. ಸೋಮ ಮುಹೂರ್ತ ಆಗಿ 5ನೇ ತಿಂಗಳಲ್ಲಿ ಥಿಯೇಟ್ರ್ನಲ್ಲಿತ್ತು. ಮಾರ್ಚ್ 31 ಮುಹೂರ್ತ, ಆಗಸ್ಟ್ 27ನೇ ತಾರೀಕು, ಅಂದರೆ ಆಗಸ್ಟ್ 19 ವರಮಹಾಲಕ್ಷ್ಮಿ ಆದ ಒಂದು ವಾರಕ್ಕೆ 19ಕ್ಕೆ ಬರ್ಬೋದಾಗಿತ್ತು. ಆದರೆ ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. 27ನೇ ತಾರೀಕು 26ನೇ ತಾರೀಕು ನಾವು ಬಿಡುಗಡೆ ಮಾಡ್ತೀವಿ. ಅಂದರೆ 5 ತಿಂಗಳಷ್ಟೇ. 6 ತಿಂಗಳು ಅವ್ರು ಕಂಪೋಸಿಂಗ್ ಹೋಗಿ ಕೇಳ್ತಾರೆ. ಈಗ ನಯನ್ತಾರ ಅವ್ರು ಏನು ಹೇಳ್ತಾರೆ ಅಂತಂದರೆ, ಡೇಟ್ಸ್ ಏನು ಅಂದ ತಕ್ಷಣ ನಾನೇನು ಹೇಳ್ತೀನಿ, ಅಮ್ಮ ಈ ಥರ ಮಾರ್ಚಲ್ಲಿ. ನಾನು ಕೇಳ್ತಾ ಇರೋದು ಯಾವಾಗ? ಇಟ್ ಈಸ್ ಜಾನ್ ಆ್ಯಂಡ್ ಫೆಬ್. ಅಯ್ಯಯ್ಯೋ, ಹೇಗೆ ಕಷ್ಟ ಆಗತ್ತೆ. ಆಕೆ ಏನಾಗಿರುತ್ತೆ ಅಂತಂದರೆ, ಅಯ್ಯ ಸಿನಿಮಾ ಆದ ಕೂಡಲೇ, ಅದು ಹಿಟ್ಟಾಗಿದ್ದ ಕೂಡಲೇ ಒಂದು 4-5 ಸಿನಿಮಾವನ್ನು ಆಕೆ ಒಪ್ಕೊಂಡ್ಬಿಟ್ಟಿರ್ತಾರೆ. ಸೊ ಡೇಟ್ಸ್ ಇಲ್ಲ ಅಂತಾಗುತ್ತೆ. ಸಮ್ವೇರ್ ಇನ್ ಸಮ್ ಟೈಮ್ ವಿ ವಿಲ್ ವರ್ಕ್ ಟುಗೆದರ್ ಅಂತ ಹೇಳ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಫೋನು ಟ್ಲಂಗ್ ಅಂತ ಕಟ್ಟಾಗತ್ತೆ. ಏನು ಮಾಡೋದು ಅಂತ ಹೇಳಿ ಈಗ ಒಂದಷ್ಟು ಕೋಆರ್ಡಿನೇಟರ್ಸ್ ಜೊತೆ ಒಂದಷ್ಟು ಫೋಟೋಗ್ರಾಫ್ಸ್ನ ತರಿಸ್ತಾ ಇರ್ತೀನಿ. ಇಲ್ಲಿ ನಮ್ಮ ಮಂಜು ನೋಡಿ ತುಂಬ ಬುದ್ಧಿವಂತರು. ಬಿಕಾಸ್ ಅವ್ರ ಮನಸ್ಸಿನಲ್ಲಿತ್ತು, ಈ ಹೆಣ್ಣು ಮಗಳೇ ಹೀರೋಯಿನ್ ಆಗಬೇಕು ಅನ್ನೋದು ಮನಸ್ಸಿನಲ್ಲಿತ್ತು. ಅವ್ರೇನು ಅಂದರೆ ಬಿಟ್ಟಿದ್ರು, ಇವನೇನೇನೇನು ಮಾಡ್ತಾನೆ ಎಲ್ಲ ಮಾಡಲಿ ಅನ್ನೋ ಥರದಲ್ಲಿ ಹೇಳಿದ ತಕ್ಷಣ ನಾನು ಹೇಳ್ತೀನಿ, ನಯನ್ತಾರ ಅವ್ರ ಡೇಟು ಸಿಗಲ್ಲ ಮಂಜು ಅಣ್ಣ ಅಂದ ತಕ್ಷಣ, ಹೌದಾ ಸರ್, ಸರಿ ಸರ್, ಈಗ ಮುಂದೆ ಏನು ಸರ್, ಹೀಗೆ ಒಂದಷ್ಟು ಫೋಟೋಸ್ ತರಿಸ್ತಾ ಇದ್ದೀನಿ. ಹೌದಾ, ಸರಿ ಸರ್. ಇದೆಲ್ಲ ಆಗ್ತಿರ್ಬೇಕಾರೆ ಒನ್ ಫೈನ್ ಡೇ, ಇದನ್ನು ಬಿಟ್ಟರೆ ಬೇರೆ ಇನ್ಯಾರನ್ನಾರು ಇವ್ನು ತಗ್ಲಾಕ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಮಂಜು ಅವ್ರು ಸಡನ್ನಾಗಿ ಒನ್ ಫೈನ್ ಡೇ ಬಂದರು. ಸರ್, ರಕ್ಷಿತಾ ಅವ್ರು ಹೇಗೆ ಸರ್ ಅಂತಂದರು. ನಾನಂದೆ, ಸರ್ ರಕ್ಷಿತಾ ಅವ್ರು ಹೆಂಗೆ ಅಂದರೆ ನಾನು ಏನು ಹೇಳೋಕ್ಕಾಗುತ್ತೆ ಸರ್, ಶೀ ಈಸ್ ಅ ಅಮೇಝಿಂಗ್ ಆರ್ಟಿಸ್ಟ್. ನೆನಪಿರಲಿ, ಆಕೆ ಅವತ್ತು ಚಿನ್ನದ ಮೊಟ್ಟೆ.
ಚಿನ್ನದ ಮೊಟ್ಟೆ ರಕ್ಷಿತಾ ಅವರು ಮಾಡಿದ್ದ ಸಿನಿಮಾ ಎಲ್ಲ ಚಿಂದಿ, ಆಮೇಲೆ ಸೂಪರ್ ಹಿಟ್, ಸೂಪರ್ ಡೂಪರ್ ಹಿಟ್. ಈ ಕಡೆ ಹೋಗ್ತಾರೆ, ತೆಲುಗುನಲ್ಲಿ ನಿಜಮ್ ಅಂತ ಏನೋ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಚಿರಂಜೀವಿ ಜೊತೆ ಮಾಡ್ತಾರೆ. ಈ ಕಡೆ ಬರ್ತಾರೆ, ಮಲಯಾಳಂನಲ್ಲಿ ತಮಿಳ್ನಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಕನ್ನಡದಲ್ಲಿ ಒಂದಷ್ಟು ಹೋಗ್ತಾ ಇದೆ. ಕಲಾಸಿಪಾಳ್ಯ ಅಮೇಝಿಂಗ್ ಸೂಪರ್ ಡೂಪರ್ ಹಿಟ್. ಇದೆಲ್ಲ ಹೀಗೆ ನಡೀತಾ ಇರ್ಬೇಕಾದ್ರೆ ನಾನಂದೆ, ಆಕೆಯನ್ನು ನಾವು ಮುಟ್ಟಕ್ಕಾಗತ್ತಾ? ಎರಡನೇದು ಮಂಜು ಅಣ್ಣ, ನಾನು ಆಕೆಯನ್ನು ಓಕೆ ಹೋಗಿ ಪ್ರಯತ್ನವನ್ನು ಮಾಡೋಣ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಈ ಪಾತ್ರಕ್ಕೆ ಒಂದು ಹೊಸ ಮುಖವನ್ನು ಅದು ಬಯಸ್ತಾ ಇದೆ. ಜಯಶ್ರೀಯ ಪಾತ್ರ ಇದೆಯಲ್ಲ, ಅಲ್ಲಿಗೆ ಒಂದು ಮುಗ್ಧವಾದ ಒಂದು ಮುಖ ಬೇಕು, ಒಂದು ಹೊಸತನ ಇರ್ತಕ್ಕಂಥ ಒಂದು ನಟಿ ಬೇಕು. ಇದೆಲ್ಲ ಬೇಕು ಅಂತಂದರೆ, ಇಲ್ಲ ಸರ್ ಅದು ಮುಗ್ಧವಾಗಿ ನೀವೇ ಮಾಡ್ಬೋದು. ಏನು ನಾನೇನು ಮಾಡ್ಬೋದು? ಅಲ್ಲ ಸರ್, ಆ ಹೆಣ್ಮಗಳನ್ನ ನೀವು ಮುಗ್ಧವಾಗಿ ತೋರಿಸಿ ಸರ್. ಕಲಾಸಪಾಳ್ಯದಲ್ಲೂ ಒಂಥರ ತೋರಿಸ್ತಾ ಇದ್ದಾರೆ, ಇನ್ನೊಂದರಲ್ಲೂ ಒಂಥರ ತೋರಿಸ್ತಾ ಇದ್ದಾರೆ, ಮತ್ತೊಂದು ಥರ ತೋರಿಸ್ತಾ ಇದ್ದಾರೆ, ನೀವು ಒಂಥರ ತೋರಿಸಿ ಸರ್. ಇಲ್ಲ ಮಂಜು ಅಣ್ಣ, ನಾನು ಕನ್ವಿನ್ಸ್ ಆಗ್ತಾ ಇಲ್ಲ, ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್. ರಕ್ಷಿತಾ ಅಂದರೆ ಏನು ಅಂತಂದರೆ, ಈ ಥರ ಒಂದು ಮಂಜುಳನ ಮತ್ತೊಂದು ಪ್ರತಿರೂಪ ರಕ್ಷಿತಾ ಸಡನ್ನಾಗಿ ಬಂದು ಹೇಳಿ ನಾನು ಜಯಶ್ರೀ ಅಂತ, ಹೌದು ನಾನಿಲ್ಲೇ ಇರೋದು, ಈ ಥರ ತುಂಬ ಮೆಲೋಡೌನ್ ಮಾಡಿ ಎಲ್ಲಿ ಮಂಜು ಅಣ್ಣ? ಆ ವಾಯ್ಸ್ ಬಿಟ್ರೇ ಆದಿಗೆ ಈಕ್ವಲ್ ಆಗಿರುತ್ತೆ ಆ ವಾಯ್ಸು. ಯಾಕೆಂದರೆ ನಮ್ಮ ಆದಿನೇ ಅಂದರೆ, ನಾನು ಹೇಳ್ತಾರೆ ನಮ್ಮ ಸೋಮನೇ ತುಂಬ ಮೆದು ಸ್ವಭಾವದವನು, ಅವನಿಗೆ ಇನ್ನೂ ಮೆದು ಸ್ವಭಾವದ ಹೆಣ್ಮಗಳು ಸಿಗಬೇಕು. ಇದೆಲ್ಲ ಇತ್ತು ನನ್ನ ಕ್ಯಾಲ್ಕುಲೇಷನ್ನು. ಫೈನಲ್ಲಾಗಿ ಏನು ಮಾಡಿದ್ರು ಕೂಡ, ಇಲ್ಲ ಸರ್ ನೀವೊಂದ್ಸತಿ ಯೋಚನೆ ಮಾಡಿ ಸರ್, He was very stubborn about that character because as a producer he was more calculative. ಅಂದರೆ ನಾನು ಹೇಳಿದ್ನಲ್ಲ, ತೆಲುಗಲ್ಲಿ ಬ್ಯುಸಿ ಇದ್ದಾಳೆ ಆಕೆ, ಈ ಕಡೆ ತಮಿಳ್ನಲ್ಲಿ ಆಕೆ ಬ್ಯುಸಿ ಇದ್ದಾರೆ, ಈ ಕಡೆ ಕನ್ನಡದಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಸಿನಿಮಾಗೆ ಆಕೆ ಆ್ಯಡೆಡ್ ಅಟ್ರಾಕ್ಷನ್ ಆಗೋದಲ್ಲದೆ ನಾಳೆ ಕಾಲಕ್ಕೆ ತೆಲುಗುಗೆ ಬೇಕಾದ್ರೆ ಇದು ಡಬ್ಬಿಂಗ್ ಮಾಡಿರ್ಬೋದು, ತಮಿಳಿಗೆ ಡಬ್ಬಿಂಗ್ ಮಾಡ್ಬೋದು. ಈ ಥರದನ್ನೆಲ್ಲ ಆತ ಯೋಚಿಸ್ತಾ ಇದ್ದಾರೆ. ಪ್ಲಸ್ ಆತನಿಗೆ ಆಕೆಯ ಪರಿಚಯ ಇದೆ. ಮಂಜು ವಾಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ರಕ್ಷಿತಾ ಮೇಡಮ್. ಆ ಕಡೆ ಮಮತಾರಾವ್ ಮೇಡಮ್ ಏನಿದ್ದಾರೆ, ಅವರು ಕ್ಲೋಸ್ ಫ್ರೆಂಡ್ ಬಿಕಾಸ್ ಆಫ್ ಸುದೀಪ್. ಇವ್ರ ಕಡೆ ಒಂದು ನೆಟ್ವರ್ಕ್ ಆಗಿದೆ ಅವ್ರದ್ದು. ಸೊ ಅವರು ಬೇಕು ಅಂತ ಇದ್ದಾರೆ. ನನಗೆ ಇಲ್ಲೇನು ಅಂತಂದರೆ, ಟು ಬಿ ವೆರಿ ಫ್ರ್ಯಾಂಕ್, ಒಂದು ಆ ಹೆಣ್ಮಗು ಆ ನಿಟ್ಟಿನಲ್ಲಿತ್ತು. ಎರಡನೇದು, ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಏನು ಅಂತಂದರೆ, ಶಿ ಹ್ಯಾಡ್ ಆ್ಯಕ್ಟೆಡ್ ವಿತ್ ಆದಿ. ಲವ್ ಅನ್ನೋ ಸಿನಿಮಾದಲ್ಲಿ ಇಬ್ಬರು ಲವ್ ಮಾಡಿಬಿಟ್ಟಿದ್ದಾರೆ. ಇಬ್ಬರು ದೇವದ ಲವರ್ಸ್ ಅಂದರೆ ಹೀರೋ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಅದೆರಡು ಜೋಡಿ ಸಕ್ಸಸ್ ಆಗಿಲ್ಲ. ತಿರ್ಗಾ ತಂದು ನಾನು ನನ್ನ ಸಿನಿಮಾನಲ್ಲೂ ಇದೇ ಜೋಡಿ ಅಂತ ಇಟ್ಟರೆ ಆಡಿಯನ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರಾ? ಅಲ್ಲಿ ಲವಲ್ಲಿ ನನಗನ್ಸಿದ್ದದೆ, ರಕ್ಷಿತಾ ಶಿ ವಾಸ್ ಓವರ್ಟೇಕಿಂಗ್ ಆದಿ. ಬಿಕಾಸ್ ಆ ಹೆಣ್ಮಗು ಹೇಗೆ ಅಂತಂದರೆ, ನೀವು ಮುಷ್ಟಿಲಿ ಇಟ್ಕೊಂಡಿರೋವರೆಗೂ ನಿಮ್ಮ ಮುಷ್ಟಿಯಲ್ಲಿರ್ತಕ್ಕಂಥ ಒಂದು ಹೆಣ್ಮಗು ಅದು. ನೀವು ಮುಷ್ಟಿ ಇನ್ನೂ ಹೀಗೆ ಬಿಡ್ತೀರ ಅಂದರೆ ಪರ್ರಂತ ಹಾರ್ಬಿಡ್ತಾಳೆ ಅಮ್ಮ. ಹಾರೋದು ಹೇಳ್ಕೊಡ್ಲೇಬೇಕಾಗಿಲ್ಲ, ಅದು ಹದ್ದು ಅಂತ ಓಪನ್ ಆಗತ್ತದು. ಅಂದರೆ ಶಿ ಸೋ ಮಚ್ ಆಫ್, ಅದೇನೋ ಹೇಳ್ತಾರಲ್ಲ, ಕ್ಯಾಲಿಬರ್ ಇರೋವಂಥ ಒಂದು ಹೆಣ್ಮಗು ಅದು. ಸೋ ಮಚ್ ಆಫ್ ಆಂಗ್ಸೈಟಿ, ಸೋ ಮಚ್ ಆಫ್ ಅದೇನೋ ಹೇಳ್ತಾರಲ್ಲ, ಶಿ ಈಸ್ ಜಸ್ಟ್ ಅ ಫೈರ್, ಬೆಂಕಿ ಬುಗ್ ಅಂತ ಓಪನ್ ಆಗುತ್ತೆ. ಕಿಡಿ ಹತ್ತಿಸ್ಬೇಕು ಅನ್ನೋದೇನಿಲ್ಲ, ಅದೇ ಎಲ್ಲರೂ ಹುಡ್ಕೊಬೇಕಾದ್ರೂ ಹತ್ಬಿಡುತ್ತೆ. ಇಷ್ಟೆಲ್ಲ ಇದೆ ಆ ಎಮ್ಮನಲ್ಲಿ, ಇಷ್ಟೆಲ್ಲ ಇದೆ ನನ್ನ ಒಂದು ಆಲೋಚನೆಯಲ್ಲಿ. ಆದರೂ ಕೂಡ ಇಲ್ಲ, ಬೇಕು. ದೇರ್ ಇಸ್ ನೋ ದ ಗೋ. ನನಗೆ ನನ್ನ ಯಜಮಾನರು ಹೇಳ್ತಾರೆ, ಏನು ಅಂದರೆ, ಕೆಲವು ವಿಷಯಗಳನ್ನು ಬಿಟ್ಟು ಹಿಡಿಯೋದನ್ನು ಕಲಿ ವತ್ಸ ಅಂತ. ಓಕೆ, ನಾನು ಈಗ ರಬ್ ಮಾಡ್ಕೊಳ್ಳೋಕೆ ಶುರು ಮಾಡ್ತು ಅಂದರೆ ಕಷ್ಟ ಆಗುತ್ತೆ. ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಹೇಳ್ತಾ ಇದ್ದಾರೆ, ಓಕೆ ನೋಡೋಣ, ಬಿಟ್ಬಿಡೋಣ, ಅದೇನಾಗುತ್ತೋ ಆಗಲಿ ಅಂತ ಹೇಳಿದ್ಮೇಲೆ ದೇರ್ ಹಿ ಗಿವ್ಸ್ ಎ ಕಾಲ್ ಟು ರಕ್ಷಿತಾ ಅವರು. ಫೋನ್ ಮಾಡಿ ಎಲ್ಲ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ತಾರೆ. JP ನಗರದಲ್ಲಿ ಇರ್ತಕ್ಕಂಥ ಅವರ ಮನೆಗೆ ನಾನು ಟ್ರಾವೆಲ್ ಮಾಡ್ತಾ ಹೋಗಿ ಆ ಮನೆಯನ್ನು ಸೇರೋ ಸಮಯ ಇಟ್ ಇಸ್ 4:30 ಇರಬೇಕು. ಅಲ್ಲಿ ಹೋಗಿ ನನ್ನ ಗಾಡಿಯನ್ನು ಪಾರ್ಕ್ ಮಾಡಿದ್ರೆ ನನಗೆ ಶಾಕ್ ಆದ ಒಂದು ವಿಷಯ ಏನು ಅಂತಂದರೆ, ಅಲ್ಲಿ ಒಂದು ಕಾರ್ ನಿಂತಿರುತ್ತೆ. ಆ ಕಾರ್ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಎನ್ ಆರೆಂಜ್ ಆ್ಯಂಡ್ ರೆಡ್, ಹುಂಡೈ ಅಸೆಂಟೋ ಇಲ್ಲ ಇನ್ನೊಂದೇನೋ ಇತ್ತು. ಆ ಒಂದು ಗಾಡಿಯಲ್ಲಿ ನಿಂತಿರುತ್ತೆ. ಆ ಗಾಡಿಯನ್ನು ಈಗಾಗಲೇ ನಾನು 2-3 ಬಾರಿ ನೋಡಿದ್ದೀನಿ. ಎಸ್ಪೆಷಲಿ ನನ್ನ ಕೆನೋಪಿ ಕೆಳಗಡೆ ಆ ಗಾಡಿ ನಿಂತಿತ್ತು. ಆ ಗಾಡಿಯನ್ನು ಓರ್ವ ವ್ಯಕ್ತಿ ಹತ್ಕೊಂಡು ಹೋಗಿದ್ದನ್ನು ನಾನು ನೋಡಿದ್ದೀನಿ. ಅದು ಯಾರ್ದು ಅಂತಂದರೆ ಅದು ಆದಿತ್ಯ ಅವರ ಗಾಡಿ. ಈಗ ಆ ಆದಿತ್ಯ ಅವರ ಗಾಡಿ ರಕ್ಷಿತಾ ಅವ್ರ ಮನೆ ಮುಂದೆ ನಿಂತಿದೆ. ಯಾಕೆ ಗೊತ್ತಿಲ್ಲ. ಐ ಗೇವ್ ಎ ಕಾಲ್, ಒಳಗಡೆಯಿಂದ 1 ನಿಮಿಷ ಕಳಿಸ್ತೀನಿ ಅಂತಂದರು. ಯಾರೋ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಆದಿ ಅವ್ರು ಬಂದು ಗೇಟ್ ತೆಗಿತಾರೆ.
ಗೇಟ್ ತೆಗೆದ್ರು, ನೀವೇ ನಿಲ್ಲಿ ಅಂತಂದೆ. ಇಲ್ಲ ನೀವು ಬರ್ತೀರಾ ಅಂತ ಹೇಳಿದ್ರು. ನಾನು ಇನ್ನೊಂದ್ಸತಿ ಕತೆ ಕೇಳ್ದಂಗೆ ಆಗತ್ತೆ ಅಂತ ನಾನು ಬಂದಿದ್ದೀನಿ ಅಂತಂದರು. ಓಕೆ ಅಂತಂದೆ. ಒಳಗಡೆ ನಡ್ಕೊಂಡು ಹೋದರೆ ದೇರ್ ವಾಸ್ ದಿಸ್ ಬಾಬಿ ಡಾಲ್. ನಿಂತಹ ಒಳಗೆ ಹೋಗಿದ ತಕ್ಷಣವೇ ಸ್ವಾಗತ ಮಾಡಿದಂತಹ ಆ ಹೆಣ್ಣು ಮಗಳು ಇಟ್ ವಾಸ್ ರಕ್ಷಿತಾ. ಅವರ ಹಿಂದೆ ನಿಂತಹ ತಾಯಿ ಬಂದು ಮಮತಾರಾವ್ ಮೇಡಮ್. ಆವಾಗ ಆ ಹುಡುಗ ಇನ್ನೂ ಚಿಕ್ಕ ಮಗು. ಅದು ಇವಾಗ ಏಕಲವ್ಯ ಅಂತ ಏನು ಸಿನಿಮಾ ಮಾಡ್ತಿದ್ದಾರೆ, ಅವು ಚಿಕ್ಕ ಮಗು, 2005. ಈ ನಿಟ್ಟಿನಲ್ಲಿ ಒಬ್ರಿಗೊಬ್ರು ವಿಶ್ ಮಾಡಿದ್ವಿ, ಎಲ್ಲವೂ ಆಯಿತು. ಅದೊಂದು ದೊಡ್ಡ ಹಾಲು, ತುಂಬ ಮುದ್ದಾಗಿತ್ತು, ಜೆ ಪಿ ನಗರದ ಮನೆ. ಅಲ್ಲಿ ಕೂತಿದ ತಕ್ಷಣ ಶುರು ಮಾಡ್ಬೋದಾ ಅಂತ ಕೇಳಿದೆ. ಯಾಕೆ ಅಂತಂದರೆ ನನಗೆ ನನ್ನ ತಾಯಿ ಹೇಳ್ಕೊಟ್ಟಂಥ ಒಂದು ಮಾತು, ಅನ್ನದ ಮುಂದೆ ಆಗಿರಲಿ ಹೆಣ್ಣಿನ ಮುಂದೆ ಆಗಿರಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಸಮಯವನ್ನು ಕಳಿಬೇಡ. ದಿಸ್ ವಾಸ್ ದ ಟ್ಯಾಗ್ ಲೈನ್. ಸೊ ಹೋದೆ, ನನ್ನ ಕತೆ ಏನೋ ಕತೆ ಹೇಳಬೇಕು, ಬಂದುಬಿಡಬೇಕು ಅಷ್ಟೇ. ಶುರು ಮಾಡ್ಬೋದಾ ಅಂದೆ. ಅಯ್ಯೋ ಒಂದು 5 ನಿಮಿಷ ಇರಿ ಅಂತ ಹೇಳಿದ್ರು. ಕಾಫಿಯನ್ನು ತಂದಿಟ್ರು, ಏನೋ ಮುರ್ಕು ಗಿರ್ಕು ಅದು ಇದು ಏನೋ ಎಲ್ಲ ತಂದಿಟ್ರು, ಎಲ್ಲವನ್ನೂ ಆಯಿತು. ನೌ ಶಿ ಕಮ್ಸ್ ಆ್ಯಂಡ್ ಶಿ ಸಿಟ್ಸ್ ಆನ್ ದ, ಅದೇನೋ ಹೇಳ್ತಾರಲ್ಲ, ಫ್ಲೋರ್ ಮೇಲೆ ಕೂತರು. ಅವ್ರು ಹಾಗೆ ನೆಲದ ಮೇಲೆ ಕೂರ್ತಿದ್ದಂಗೆ ಆದಿ ಅವ್ರು ಬಂದು ಅವ್ರ ಪಕ್ಕದಲ್ಲಿ ಕೂತರು. ಇಬ್ಬರು ಒಳ್ಳೆ ಮಕ್ಕಳ ಥರ ನನ್ನ ಮುಂದೆ ಕೂತರು. ನಾನು ಸೋಫಾ ಮೇಲೆ ಕೂತಿದ್ದೀನಿ. ಅವ್ರು ಯಾವ ನಿಟ್ಟಿನಲ್ಲಿ ಕೂತರು ಆ ರೀತಿ ಕೂರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಲಗ ಯಾವತ್ತಾರು ಹೋಗಿ ನೆಲದ ಮೇಲೆ ಕೂರೋದಿದೆಯಾ? ಖಂಡಿತವಾಗ್ಲೂ ಇಲ್ಲ. ನಾನಾಗಿದ್ದಿದ್ದೆ ಹಾಗೆ ತುಂಬ ದಪ್ಪ ಇದ್ದೆ. ಯಾರು ನೆಲದ ಮೇಲೆ ಕೂರಲಿ, ಯಾರು ಅಂತರಿಕ್ಷದಲ್ಲಿ ಕೂರಲಿ, ನಾನು ಮಾತ್ರ ಕೂರ್ತಾ ಇದ್ದಿದ್ದು ಸೋಫಾ ಮೇಲೆ. ಅಮ್ಮ ನಾನು ಇಲ್ಲೇ ಕೂರೋದು ಅಂತಂದೆ. ಅಯ್ಯೋ ನೀವು ಹೇಳಿ ಸರ್, ಪರವಾಗಿಲ್ಲ, ನಾವು ಇಲ್ಲೇ ಕೂತ್ಕೊಂಡು ಕತೆ ಕೇಳ್ತೀವಿ. ಹಾಗೆ ಹೇಳಿದ ಕೂಡಲೇ ಐ ಸ್ಟಾರ್ಟೆಡ್ ನರೇಟಿಂಗ್ ಎವ್ರಿಥಿಂಗ್ ಓವರ್. ಆದ ಕೂಡಲೇ ಇಟ್ ವಾಸ್ ಅ ಪೆನ್ ಡ್ರಾಪ್ ಸೈಲೆನ್ಸ್ ಆಯಿತು, ಎಲ್ಲವೂ ಮುಗೀತು. ಹೇಗಿದೆ ಕತೆ ಅಂತ ಆದಿ ಅವ್ರು ಕೇಳಿದ್ರು. ನಾನು ಕೇಳಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಇಷ್ಟೊತ್ತಿಗಾಗಲೇ ಗೊತ್ತಲ್ಲ, ಇದು ಬಂದೇ ಬರುತ್ತೆ ಆ ಕಡೆಯಿಂದ ಉತ್ತರ. ಹೌದಾ ಅನ್ನೋದು ಬಂದೇ ಬರುತ್ತೆ, ಅಯ್ಯೋ ಅನ್ನೋದು ಬಂದೇ ಬರುತ್ತೆ, ಇದೆಲ್ಲ ಗೊತ್ತಿದೆ, ಎಕ್ಸ್ಪೆಕ್ಟೆಡ್. ನಾನು ಕೇಳಲಿಲ್ಲ, ಆದಿ ಅವ್ರು ಕೇಳ್ತಾರೆ ಹೇಗಿದೆ ಕತೆ ಅಂತಾರೆ. ಹಾಗಂದಿದ ತಕ್ಷಣವೇ ನಿಜವಾಗ್ಲೂ ಅವನ್ನ ಹೊಡೆದಾಕ್ಬಿಟ್ರ. ಆ ಹೆಣ್ಮಗು ಇನ್ನೂ ಜೀವಂತವಾಗಿದ್ದಾಳ ಅಂದರೆ ಆಕೆ ಜಯಶ್ರೀಯ ಪಾತ್ರದಲ್ಲಿ ಟ್ರಾವೆಲ್ ಮಾಡ್ತಾ ಬಂದು ಆಕೆ ಕೇಳಿದಂಥ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಆ ಹೆಣ್ಮಗಳು ಇನ್ನೂ ಜೀವಂತವಾಗಿದ್ದಾರಾ? ಹಾಗಂದಿದ ತಕ್ಷಣ ಹೌದಮ್ಮ ಇದ್ದಾರೆ, ಅವನನ್ನು ಇದಕ್ಕೋಸ್ಕರ ಹೊಡೆದಾಕಿದ್ರು. ಈ ರೀತಿ ಆಕೆಯಲ್ಲಿ ಏನೇನೆಲ್ಲ ಪ್ರಶ್ನೆಗಳು ಬಂತು ಅದನ್ನೆಲ್ಲ ಕ್ಲೀನಾಗಿ ಕನ್ವಿನ್ಸ್ಡ್. ಕನ್ಫ್ಯೂಷನ್ ವೇ ಇಸ್ ಡಿಫ್ರೆಂಟ್ ಆ್ಯಂಡ್ ಕನ್ವಿನ್ಸಿಂಗ್ ವೇ ಇಸ್ ಡಿಫ್ರೆಂಟ್. ಸ್ಕ್ರೀನ್ ಪ್ಲೇನಲ್ಲಿ ಇದೆರಡಿದೆ. ಯಾವಾಗ ಡೈರೆಕ್ಟ್ರೆ ತನಗೆ ಹೇಗೆ ಹೋಗಬೇಕು ಅನ್ನೋದು ದಿಕ್ಕು ದೆಸೆ ಗೊತ್ತಿಲ್ವೋ ಅವನು ಕನ್ಫ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಡೈರೆಕ್ಟ್ರಿಗೆ ಈ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿ ಇಂಟರ್ವಲ್ಗೆ ಬರ್ತೀನಿ, ಇಲ್ಲಿ ನನ್ನ ಕ್ಲೈಮ್ಯಾಕ್ಸ್ ಅನ್ನೋನು ಕನ್ವಿನ್ಸ್ಡ್ ವೇ ಆಗಿ ಕಥೆಯನ್ನು ಹೇಳ್ತಾನೆ. ದೆರ್ ಆರ್ 2 ways. ಆ ನಿಟ್ಟಿನಲ್ಲಿ ಆಕೆಗೆ ಎಲ್ಲವನ್ನು ಕ್ಲೀನಾಗಿ ಬಾಳೆಹಣ್ಣು ಸಿಪ್ಪೆ ಬಿಡಿಸಿ ಎಲ್ಲವನ್ನು ಮಾಡಿ ಕಥೆಯನ್ನು ಮುಗಿಸಿ ಎಲ್ಲ ಆಯಿತು. ಅದಾಗಿದ್ದ ತಕ್ಷಣ 2ನೇ ಪ್ರಶ್ನೆ ಮತ್ತೆ ನನ್ನಿಂದ ಬರಲಿಲ್ಲ, ಮತ್ತೆ ಆದಿ ಅವರಿಂದ ಬರ್ತಾರೆ. ಕತೆ ಚೆನ್ನಾಗಿದೆ ತಾನೇ, ಮಾಡ್ತೀಯಾ ಅಂತ. ಮಾಡ್ತೀಯಾ ಅಂದಿದ ತಕ್ಷಣ ಅಯ್ಯೋ ನಿನ್ನ ಅಜ್ಜಿ, ಈಗ ಬಂದ್ಬಿಟ್ರು ರಕ್ಷಿತಾ ತಿರ್ಗಾ ಟಕ್ಕಂತ ಬಂದ್ಬಿಡುತ್ತೆ. ಅಯ್ಯೋ ನಿನ್ನ ಅಜ್ಜಿ ಇಂಥ ಒಳ್ಳೆ ಕತೆ ಮಾಡಲ್ಲ ಅಂತಾರೇನೋ. ಶಿಟ್ ಮ್ಯಾನ್, ಐ ಆಮ್ ಇನ್ ದ ಸೇಮ್ ಟ್ರಾನ್ಸ್. ಅವನ್ನ ಹೊಡೆದಾಕ್ಬಿಡ್ತಾರೆ, ಆ ಅಮ್ಮ ಇದ್ದಾಳೆ, ಹೀಗೆಲ್ಲ ಆಯಿತು. ಕಮಾನ್ ಮ್ಯಾನ್, ಐ ಕಾಂಟ್ ಬಿಲೀವ್, ಐ ಕಾಂಟ್ ಡೈಜೆಸ್ಟ್. ಸತ್ತೋಗ್ಬಿಡ್ತೀನೋ ಟೀನಾ ಅಂತ ಕೇಳ್ತಾರೆ. ಇದು ಮುಗ್ಧತೆ. ಸತ್ತೋಗ್ಬಿಡ್ತೀನೋ ಟೀನಾ ಅಂದರೆ ಟೀನಾ ಆದಿ ಅವ್ರನ್ನ ಅವರು ಪ್ರೀತಿಯಿಂದ ಕರಿತಾ ಇದ್ದಂಥ ಹೆಸರು. ರಕ್ಷಿತನ್ನ ಶ್ವೇತಾ ಅಂತ ಕರಿತಾ ಇದ್ದಿದ್ದು ಆದಿ ಅವರು. ಅವರಿಬ್ಬರ ಮಧ್ಯದಲ್ಲಿ ಒಂದು ಅವಿನಾಭಾವವಾದ ಒಂದು ಸಂಬಂಧ ಇತ್ತು. ದೇ ವರ್ ವೆರಿ ಗುಡ್ ಕಿನ್ ಫ್ರೆಂಡ್ಸ್. ನೀನು ಸತ್ತೋಗ್ಬಿಡ್ತೀಯಾ? ಹೌದು, ನಾನು ಹಿಂಗಾಗತ್ತೆ ಹೀಗಾಗುತ್ತೆ, ನನ್ನನ್ನು ಮರ್ತೇ ಬಿಟ್ರು. ಅವರಿಬ್ಬರು ಮಾತಾಡ್ಕೋತಾ ಇದ್ದಾರೆ. ಮಂಜು ಸರ್ ಬಂದು ಕೂತರು, ಕತೆ ಹೇಳಿದ್ರ ಸರ್ ಅಂತಂದರು. ಹೇಳ್ದೆಪ್ಪ ಅಂತಂದೆ. ಹಾಗಂದಿದ ತಕ್ಷಣ ಕಮಾನ್ ಮಂಜು, ಇಂಥ ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ಯಾ ನೀನು, ತುಂಬ ಚೆನ್ನಾಗಿದೆ ಮಂಜು. ಅಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ ವಿಷಯ ಏನು ಅಂತಂದರೆ, ರಕ್ಷಿತಾ ಅವ್ರಿಗೆ ಶಿ ವಾಸ್ ವೆರಿ ಕ್ಲೋಸ್ ಟು ಆದಿತ್ಯ, ರಕ್ಷಿತಾ ಅವರು ಶಿ ವಾಸ್ ವೆರಿ ಕ್ಲೋಸ್ ಟು ಮಂಜು. ದೇ ಆರ್ ಆಲ್ ಗುಡ್ ಫ್ರೆಂಡ್ಸ್ ನಾವು. ಎಲ್ಲವೂ ಆಯಿತು, ಇಷ್ಟೆಲ್ಲ ಮಾಡ್ಕೊಂಡಿದ್ದೀರಾ, ಎಲ್ಲವೂ ಆಗಿದೆ. ಇವರಿಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ ಸರ್, ತುಂಬ ಚೆನ್ನಾಗಿ ಕತೆ ಹೇಳಿದ್ರಿ, ಬಟ್ ಯಾಕೆ ಸರ್ ಜನ ನಿಮ್ಮ ಬಗ್ಗೆ ಈ ಥರ ಎಲ್ಲ ಹೇಳ್ತಾರೆ ಅಂತಂದರು. ನನ್ನ ಬಗ್ಗೆ ಏನಮ್ಮ ಹೇಳ್ತಾರೆ ಅಂತಂದೆ. ಇಲ್ಲ ಸರ್, ನೀವು ಈ ಥರ ಕತೆ ಹೇಳಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಫಸ್ಟು ನಾನು ಟೀನಂಗೆ ಫೋನ್ ಮಾಡಿದೆ. ಇಲ್ಲ ನೀನು ಕೇಳು, ನಾನು ಬಂದು ಜಾಯ್ನ್ ಆಗ್ತೀನಿ ಅಂತಂದ್ರೆ ಅಫ್ಕೋರ್ಸ್ ಅವ್ನು ಬಂದ್ಬಿಟ್ಟ. ಇದಾದ್ಮೇಲೆ ಒಂದು 2-3 ಜನಕ್ಕೆ ಹೇಳಿದೆ. ಅವರೆಲ್ಲ ನಿಮ್ಮ ಬಗ್ಗೆ ಇಲ್ಲದ್ದೆಲ್ಲ ಹೇಳಿದ್ರು. ಬಿ ಕೇರ್ಫುಲ್, ಅವ್ನು ತುಂಬ ಕೋಪಿಷ್ಟ, ಅವ್ನಿಗೇನಾದ್ರು ಇಷ್ಟ ಆಗಲಿಲ್ಲ ಅಂತಂದರೆ ಮಕ್ಕದ ಮುಂದೆನೂ ಉಗಿದ್ಬಿಟ್ಟು ಹೊಟ್ಟೋಗ್ತಾನೆ, ಈಸ್ ವೆರಿ ಟಫ್, ಅವನೊಂಥರ ರಾಕ್ಷಸ, ಈ ಥರ ಎಲ್ಲ ಏನೋ ಹೇಳಿದ್ರು. ಬಟ್ ನಿಮ್ಮ ನರೇಷನಲ್ಲಿ, ನಿಮ್ಮ ಮುಗ್ಧತೆಯಲ್ಲಿ ಇದೆಲ್ಲ ನನಗೇನೂ ಕಾಣಲೇ ಇಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಿ. ವೈ ದೀಸ್ ಪೀಪಲ್ ದೇ ಬಿಹೇವ್ ಲೈಕ್ ದಿಸ್ ಐ ಡೋಂಟ್ ನೋ ಅಂತಂದರು. ನನಗೆ ಈ ವಿಷಯಗಳೆಲ್ಲ ಕೇಳಿ ಅಲ್ಲ, ಆಲ್ರೆಡಿ ನನಗೆ ವಯಸ್ಸಾಗೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಯಾಕೆ ಅಂತಂದರೆ ಎಸ್, ಇಲ್ಲಿ ನಾನು ಆಕೆನ ಕೇಳಿದ್ದು ಒಂದೇ ಪ್ರಶ್ನೆ,
ಅಮ್ಮ ದಿನದಲ್ಲಿ ನೀವು ಎಷ್ಟು ಸಾರಿ ಕನ್ನಡಿಯನ್ನು ನೋಡ್ಕೋತೀರಾ ಅಂತಂದೆ. ಪ್ಲೆಂಟಿ ಸರ್, ತುಂಬ ಸರಿ ನೋಡ್ಕೋತೀನಿ. ನಿಮ್ಗೆ ಹೇಗೆ ಅನ್ಸುತ್ತೆ? ಕಮಾನ್ ಸರ್, ನಿಮ್ಗೆ ಹೇಗೆ ಅನ್ಸುತ್ತೆ ಅಂದರೆ ನಾನು ಏನು ಹೇಳಲಿ? ಅಲ್ಲಮ್ಮ, ಕನ್ನಡಿ ನೋಡ್ಕೊಂಡಾಗ ನಿಮ್ಗೆ ಏನು ಅನಿಸುತ್ತೆ? ಸರ್, ನಾನು ಚೆನ್ನಾಗಿದ್ದರೆ ಅದು ಚೆನ್ನಾಗಿರುತ್ತೆ, ನಾನು ಕೋಪಿಸ್ಕೊಂಡ್ರೆ ಅದು ಕೋಪಿಸ್ಕೊಳ್ಳುತ್ತೆ, ನಾನೇನಾದ್ರು ಅದನ್ನು ಓಡಿದ್ರೆ ಅದು ಓಡೋದು ಹೋಗುತ್ತೆ. ನಾನು ಅದೇ ಅಮ್ಮ. ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ನೀವು ಕೋಪಿಸ್ಕೊಂಡ್ರೆ ನಾನು ಕೋಪಿಸ್ಕೊತೀನಿ, ನನ್ನನ್ನು ಓಡಿದ್ರೆ ನಾನು ನಿಮ್ಮನ್ನು ಒಡೆದಾಕ್ಬಿಡ್ತೀನಿ. ಇದು ಜನರಿಗೆ ಇಷ್ಟ ಆಗೋದಿಲ್ಲ. ಎಲ್ಲಿ ನಾವು ಸತ್ಯವನ್ನು ಹೇಳ್ತೀವೋ ಅಲ್ಲಿ ನಾವು ಕೆಟ್ಟವರು. ಎಲ್ಲಿ ನಾವು ಇರೋ ವಿಷಯಗಳನ್ನು, ಈ ವ್ಯಕ್ತಿ ಮಾತಾಡ್ಕೊಂಡಿರೋ ವಿಷಯ ಈ ವ್ಯಕ್ತಿ ಗೊತ್ತಾಗಬಾರ್ದು ಅಂತ ಏನು ಈ ವ್ಯಕ್ತಿ ನನಗೆ ಹೇಳಿರ್ತಾನೋ ಅವರಿಬ್ಬರನ್ನು ಕೂಡಿಸಿ ಇವನು ನಿನಗೆ ಹಿಂಗೆ ಹೇಳ್ತಾನೆ, ಇವನು ನಿಂಗೆ ಹಿಂಗೆ ಹೇಳ್ತಾನೆ ಅಂತ ಯಾವಾಗ ಅವರಿಬ್ಬರನ್ನ ನಾವು ಸೇರಿಸೋ ಪ್ರಯತ್ನ ಮಾಡ್ತೀವೋ, ಅದು ಅವ್ರು ಸೇರ್ಸೋಕ್ಕಾಗಲ್ವೋ, ಆಗ ಇವರಿಬ್ಬರು ನಮ್ಮ ಮೇಲೆ ಹೇಳೋವಂಥ ವಿಷಯಗಳೆಲ್ಲ ಈ ಥರ ಎಲ್ಲ ಶುರು ಆಗುತ್ತೆ. ಅದನ್ನು ಬಿಟ್ಬಿಡಿ, ಅದನ್ನೆಲ್ಲವೂ ಮರ್ತುಬಿಡಿ. ಈಗ ನನ್ನ ಸಿನಿಮಾ ವಿಷಯವಾಗಿ ನಾನು ಬಂದು ನಿಮಗೆ ಕಥೆಯನ್ನು ಹೇಳಿದ್ದೇನೆ. ನಿಮ್ಗೆ ಇದಿಷ್ಟ ಆಗಿದೆಯೋ ಇಲ್ವೋ ಅದನ್ನು ಹೇಳಿ. ನಾನು ನಿಮಗೆ ಹೇಳಿದ್ದೆ ರಕ್ಷಿತನ ಐ ಕಾಲರ್ ಆಸ್ ಎ ರಾಕ್ ಸೀತಾ ಅಂತ. ಯಾಕೆ ಅಂತ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಅಂತ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದಂತಹ ಆ ರಕ್ಷಿತಾ ಅನ್ನೋ ಒಂದು ಹೆಣ್ಣುಮಗಳನ್ನ ನಾನು ಕೇವಲ ಅಬ್ಸರ್ವ್ ಮಾಡಿದ್ದು, ಇಟ್ ವಾಸ್ ಫಾರ್ 4 hours. 4 ಗಂಟೆಗಳ ಕಾಲ ನೋಡಿದೆ. ಆ ಹೆಣ್ಣು ಮಗುನಲ್ಲಿ ಇದ್ದಂತಹ ಆ ಸೌಜನ್ಯತೆ, ಆ ಹೆಣ್ಣುಮಗಳಲ್ಲಿ ಇದ್ದಂತಹ ಆ ಮುಗ್ಧತೆ, ಆ ಹೆಣ್ಣುಮಗಳಲ್ಲಿ ಇದ್ದಂತಹ ಆ ಮಗುತನದ ಎಲ್ಲ ವಿಷಯಗಳೇನಿತ್ತು, ಇದು ಪಕ್ಕ. ನಾನು ಅದಕ್ಕೆ ಹೇಳ್ತೀನಲ್ಲ, ಆಕೆಯಲ್ಲಿ ಒಂದು ಸೀತಾಮಾತೆಯನ್ನು ನೋಡಿದೆ, ಆಕೆಯಲ್ಲಿ ಒಂದು ಜಾನಕಿ ತಾಯಿಯನ್ನು ನೋಡಿದೆ, ಆಕೆಯನ್ನು ಎಲ್ಲವನ್ನೂ ನೋಡಿದೆ. ಆದರೆ ಈ ಹೆಣ್ಣು ಮಗಳು ಈ ಥರ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಶಿ ವಾಸ್ ಸೋ ಪ್ರೊಫೆಷ್ನಲ್, ಶಿ ವಾಸ್ ಸೋ, ಅದೇನಂತಾರಲ್ಲ, ಟು ದ ಕೋರ್ ಅನ್ನೋಂಗೆ, ಯಾವ ಗಂಡು ಬೀರಿಗೂ ಕಡಿಮೆ ಇಲ್ದಿರೋಂಗೆ ಆಗೋಗಿದ್ದಂಥ ಹೆಣ್ಮಗಳು. 2001 ಅನಿಸುತ್ತೆ ಆಕೆ ಇಂಡಸ್ಟ್ರಿಗೆ ಬಂದಿದ್ದು. 2005 ಏನೋ ಅನ್ನೋ ಥರದ್ರೊಳಗೆ ಶಿ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಹರ್ಸೆಲ್ಫ್ ಫ್ರಮ್ ದಿಸ್ ಪಾಯಿಂಟ್, ಅಂದರೆ ಇನ್ನೋಸೆಂಟ್ ಪಾಯಿಂಟ್ ಟು ದಿಸ್ ಪಾಯಿಂಟ್, ಪ್ರೊಫೆಷ್ನಲ್ ಪಾಯಿಂಟ್ ಅಂತಂದರೆ ಶಿ ಹ್ಯಾಸ್ ಬಿಕಮ್ ರಾಕ್. ಕಲ್ಲಾಗೋಗಿದ್ಲು ಆ ಹೆಣ್ಮಗಳು, ಕಲ್ಲು. ನೀವು ಅದೇ ಹೇಳಿದ್ನಲ್ಲ, ಏನೋ ಅಂತಂದರೆ ಏನೋ ಅಂತಾಳೆ. ಹೇಳಿದ್ನಲ್ಲ, ಆದಿತ್ಯ ನಿಂಗೆ ಇಷ್ಟ ಆಯ್ತಾ, ಡೇಟ್ ಕೊಡ್ತೀವಿ, ಅಯ್ಯ ನಿಮ್ಮ ಅಜ್ಜಿ, ಅದು ಬರ್ತಾ ಇರಲಿಲ್ಲ. ಆ ಮೊದಲಿನ ರಕ್ಷಿತಾ ಯಾಕೆ ನನಗಿಷ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ಹೆಣ್ಣುಮಗಳ ಜೊತೆ ನಾನು 2 ಸಿನಿಮಾವನ್ನು ಮಾಡ್ತೀನಿ. ಇದೇ ಹೆಣ್ಣುಮಗಳ ಜೊತೆ ಇವತ್ತವರೆಗೂ ಒಂದು ಅವಿನಾಭಾವ ಸಂಬಂಧದಲ್ಲೇ ನಾವಿಬ್ಬರು ಇದ್ದೇವೆ. ಐ ಜಸ್ಟ್ ಕಾಲ್ ಹರ್ ಟುಡೇ ಆಲ್ಸೋ, ಏನು ಮಗಳೇ, ಏನು ಕಂದ ಅಂತಾನೆ. ರವಿ ಹೀಗಾಗಿದೆ, ಏನೇ ಆದರೂ ರವಿ ಹೀಗಾಗಿದೆ ಅಂತ ಫಸ್ಟ್ ಫೋನ್ ಕಾಲ್ ಬರುತ್ತೆ. ಇಲ್ಲಮ್ಮ ಹೀಗಾಗಿದೆ ಅಂತ ನಾನೇನೋ ಡಿಸ್ಕಸ್ ಮಾಡ್ತೀವಿ. 15 years ಆಫ್ ದಿಸ್ ಲೈಫ್ ಸ್ಪ್ಯಾನ್ ಏನಿದೆ, ವಿ ಆರ್ ವೆರಿ ಗುಡ್. ಅದ್ರಲ್ಲಿ ನಾನು ನೋಡಿದ್ದಷ್ಟೇ, ಇವಳು ಪಕ್ಕ ಒಂದು ಮುಗ್ಧೆಯ ಹೆಣ್ಣು, ಒಂದು ಸೀತಾಮಾತೆಯಷ್ಟೇ ಪವಿತ್ರವಾದ ಸೀತಾಮಾತೆಯಷ್ಟೇ ಹೃದಯವಂತೆಯ ಸೀತಾಮಾತೆಯಷ್ಟೇ ಎಲ್ಲವನ್ನೂ ಇದ್ದಂತಹ ಗುಣವುಳ್ಳ ಒಂದು ಹೆಣ್ಮಗು ಇವತ್ತು ಹೀಗಾಗೋಗಿದೆ ಅನ್ನೋ ಒಂದು ವಿಷಯಕ್ಕೋಸ್ಕರನೇ ಐ ಸ್ಟಿಲ್ ಕಾಲ್ ಹರ್. ಫೋನ್ ಬಂದಿದ ತಕ್ಷಣ ಟೆಲ್ ಮಿ ರಾಕ್ ಸೀತಾ, ರಕ್ಷಿತಾ ಅಂತಲೇ ನಾನು ಹೇಳೋದು. ಎಲ್ಲವೂ ಆಗತ್ತೆ, ಅವತ್ತಿನ ಆ ಕ್ಷಣಕ್ಕೆ ನನ್ನ ಕೆಲಸ ಮುಗಿಯುತ್ತೆ ಅಂತ ಹೇಳಿ, ನೀವು ಮಿಕ್ಕ ವಿಷಯಗಳನ್ನು ಮಾತಾಡ್ಕೊಳ್ಳಿ ಅಂತ ಹೇಳಿ ಹೊರಗೆ ಬಂದುಬಿಡ್ತೇನೆ. ನಾ ಹೊರಗೆ ಬರ್ತಿದ್ದ ಹಾಗೆ ಆದಿ ಮೆಲ್ಲಿಗೆ ತಂದೆ ಹಿಂದೆ ಬರ್ತಕ್ಕಂಥ ಮಗನ ಹಾಗೆ ಅವರು ಬರ್ತಾರೆ. ಬಂದಿದ್ದ ತಕ್ಷಣ ರವಿ, ಶ್ವೇತಾ ತುಂಬ ಒಂಥರ ಮುಗ್ದೆ, ಶ್ವೇತಾ ಒಂಥರ ಶಿ ಈಸ್ ವೆರಿ ಚೈಲ್ಡಿಶ್, ಪಟ ಅಂತ ಅರಳು ಹೊರದಾಗ ಮಾತಾಡ್ತಾಳೆ. ಆ ನಿಟ್ಟಿನಲ್ಲಿ ಅವ್ರೇನಾದ್ರು ನಿಮ್ಮ ಮುಂದೆ ಮಾತಾಡಿದರೆ ಬೇಸರ ಮಾಡ್ಕೋಬೇಡಿ, ಅದು ಮಾಡ್ಕೋಬೇಡಿ, ಇದು ಮಾಡ್ಕೋಬೇಡಿ. ಆದಿ ಹೇಳ್ತಾ ಇದ್ದಂತಹ ಪ್ರತಿಯೊಂದು ಮಾತು ನನಗೆ ರಕ್ಷಿತನ ಮೇಲೆ ಒಂದು ಸಪ್ರೇಟ್ ಆದಂಥ ಒಂದು ಭಾವನೆ ಹುಟ್ಟಲಿಕ್ಕೆ ಶುರು ಆಯಿತು. ಅಯ್ಯೋ, ಆ ಹೆಣ್ಮಗು ಮೇಲೆ ಇದಿದೆ, ಆ ಹೆಣ್ಮಗು ಈ ಥರ, ಆ ಹೆಣ್ಮಗು ಆ ಥರ. ಸೊ ಎಕ್ಸ್ಪ್ಲೋರ್ಡ್ ಆಗುವಂಥ ಹೆಣ್ಣಿಗೆ ಕೆಳಗಡೆ ಕಿಡಿ ಬೇರೆ ಏನೋ ಇದೆ. ಇಂಡಸ್ಟ್ರಿಗೆ ಬಂದ ಮೇಲೆ ಶಿ ಹ್ಯಾಸ್ ಬಿಕಮ್ ಲೈಕ್ ದಿಸ್. ಆಕೆ ಬಗ್ಗೆ ಒಂದಷ್ಟು ಎಪಿಸೋಡ್ಸ್ ಮಾಡೋದಕ್ಕೆ ಒಂದಷ್ಟು ವಿಷಯಗಳಿದ್ದಾವೆ. ತುಂಬ 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 ಇಷ್ಟವಾದಂಥ ಹೆಣ್ಮಗಳು ನನಗೆ ರಕ್ಷಿತಾ. ಸೊ ಇದೆಲ್ಲವನ್ನು ಆದಿ ಹೇಳ್ತಾ ಇದ್ದರೆ ನನಗೆ ಆಕೆಯ ಮೇಲೆ ಒಂದು ಒಳ್ಳೆ ಉನ್ನತವಾದ ಒಂದು ಸ್ಥಾನದಲ್ಲಿ ಕರ್ಕೊಂಡೋಗಿ ಆಕೆಯನ್ನು ಕೂಡಿಸ್ಲಿಕ್ಕೆ ಶುರು ಮಾಡಿದೆ. ಎಲ್ಲವೂ ಆಯಿತು. ಮಂಜು ಹಿ ಕೇಮ್ ಔಟ್. ಬಂದರು, ಸರ್ ನಾ ಮಾತಾಡಿದೆ ಅಂತಂದರು. ನಾ ಮಾತಾಡಿದೆ, ಓಕೆ, ಏನು ಮಾತಾಡಿದ್ರಿ? ಯಾಕೆಂತಂದರೆ ಬಡ್ಜೆಟ್ ಹಾಕಿರೋದು ನಾನು. ಈ ಒಂದು ವಿಷಯದಲ್ಲಿ ನಾನು ಬಡ್ಜೆಟ್ ಮಾತಾಡ್ಲಿಕ್ಕೆ ಹೋಗಲಿಲ್ಲ, ಅಂದರೆ ರೆಮ್ಯುನರೇಷನ್ ಮಾತಾಡೋಕ್ಕೆ ಹೋಗಲಿಲ್ಲ. ನನಗಿದಿಷ್ಟ, ನಂಗೆ ಇದು ಬೇಕು ಅಂತ ಹೇಳಿದ್ದು ಯಾರು? ಮಂಜು ಸರ್. ಅವ್ರನ್ನೇ ಬಿಟ್ಬಿಟ್ರೆ ಈಗ ಅವ್ರು ಮಾತಾಡ್ಕೊಂಡು ಬರಬೇಕು.
ಆ ನಿಟ್ಟಿನಲ್ಲಿ ಬಂದರು, ಎಲ್ಲವೂ ಆಯಿತು. ಸರ್ ಹೊರಡೋಣ ಅಂತಂದರು. ಆದಿಯವ್ರಿಗೆ ವಿಶ್ ಮಾಡಿದೆ, ಅಲ್ಲೇ ದೂರದಲ್ಲಿ ನಿಂತಿದ್ದಂತಹ ಮಮತಾರಾವ್ ಮೇಡಮ್ಗೆ ವಿಶ್ ಮಾಡಿದೆ, ಅಮ್ಮನಿಗೆ ವಿಶ್ ಮಾಡಿದೆ. ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಂದೆ. ಬಾಯ್ ಸರ್ ಅಂತಂದರು. ಎಲ್ಲವೂ ಆಯಿತು. ಬಂದಿದ್ದ ತಕ್ಷಣ ನಾನು ನನ್ನ ವ್ಯಾನು, ಮಂಜು ಅವ್ರ ಕಾರು ಹೊರಟು ಸುದೀಪ್ ಸರ್ ಮನೆ ಹತ್ರ ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ ಹತ್ರ ಹಾಕ್ಕೊಂಡ್ವಿ. ಏನಾಯಿತು ಅಂತಂದೆ, ಎಲ್ಲವೂ ಮಾತಾಡಿದ್ರು. ಸರ್ ಅದೇ ಅವ್ರು 5 ಲಕ್ಷ ಕೇಳಿದ್ರು. 5 ಲಕ್ಷನಾ ಅಂತಂದೆ. ಹೌದು ಸರ್, 5 ಲಕ್ಷ ಕೇಳ್ತಾ ಇದ್ದಾರೆ. ನೀವೆಷ್ಟು ಕೇಳಿದ್ರಿ ಅಂದ. ಇಲ್ಲ ಸರ್, ಎಷ್ಟು ಕೊಡ್ಬೋದು? ಇಲ್ಲೂ ಕೂಡ ಮಂಜು ಮಾತಾಡ್ಬಿಟ್ಟಿದ್ದಾರೆ, ಆದರೆ ಅವ್ರು ನನ್ನ ಮುಂದೆ ಬಿಟ್ಕೊಡ್ತಾ ಇಲ್ಲ. ಎಷ್ಟು ಕೊಡ್ಬೋದು ಅಂತ. ಮ್ಯಾಕ್ಸಿಮಮ್ ಏನು ಸರ್, ಒಂದು 2-2.5 ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಸರ್. ಸರ್ ಇಲ್ಲ ಸರ್, ನಾನು ಎಲ್ಲ ಥರ ಪ್ರಯತ್ನ ಪಟ್ಟೆ, ಫೈನಲ್ ಆಗಿ 4ಕ್ಕೆ ಒಪ್ಕೊಂಡೆ ಸರ್ ಅಂತ ಹೇಳ್ಬಿಡ್ತಾರೆ. ಸೊ 4 lakhs ವಾಸ್ ದ ರೆಮ್ಯುನರೇಷನ್ ಆಫ್ ರಕ್ಷಿತಾ ಮೇಡಮ್. ಹಾಗಂದಿದ ತಕ್ಷಣ ನನಗಿನ್ನೇನು ಹೇಳೋ ಪರಿಸ್ಥಿತಿಲೇ ನಾನಿಲ್ಲ, ಮುಗ್ದೋಗಿದೆ, ಆಗೋಗಿದೆ, ಮಾತಾಡ್ಬಿಟ್ಟಿದೆ, ಬಂದುಬಿಟ್ಟಿದ್ದಾರೆ. ಆ್ಯಂಡ್ ಈಗೇನು ಅಂತಂದರೆ, ಅಫ್ಕೋರ್ಸ್ ಆಕೆಯ ಒಂದು ವಿಷಯವಾಗಿ ನಾವು 4 ರೂಪಾಯಿ ನಾವು ಸಂಭಾವನೆ ಕೊಟ್ಟರು ಕೂಡ ಆಕೆಗೋಸ್ಕರನೇ ಒಂದಷ್ಟು ಆಡಿಯನ್ಸ್ ಇದ್ದಾರೆ. ಆಕೆಗೋಸ್ಕರನೇ ತೆಲುಗು ತಮಿಳಿನಲ್ಲಿ ನಾಳೆ ಏನಾದ್ರು ನಾವು ಅದನ್ನು ಡಬ್ ಮಾಡ್ತೀವಿ ಅಂತಂದರೆ ಆ ದುಡ್ಡು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಒಂದಷ್ಟು ಡಬಲ್ ಅಮೌಂಟ್ ಬರುತ್ತೆ. ಯೋಚನೆ ಇಲ್ಲ. ಆದರೆ ಇರುತ್ತಲ್ಲ, ಇನ್ನೂ 1-2 ಲಕ್ಷ ರೂಪಾಯಿ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ದಿದ್ರೆ ನನಗೆ ಇನ್ನೇನಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು. ಅದಾಗಲಿಲ್ಲ. 4 lakhs ವಾಸ್ ದ ರೆಮ್ಯುನರೇಷನ್ ಅಂತಂದರು. ಡನ್ ಅಂತಂದೆ. ದೇರ್ ಐ ಟುಕ್ ಎ ಕಾಲ್. ಇಲ್ಲಿಗಿದಾಯಿತು. ಅವ್ರಿಗೇನು ಆಸೆ ಇತ್ತು ಆ ಆಸೆ ಪ್ರಕಾರ ಆ ಹೆಣ್ಮಗಳು ಆಯಿತು. ಸೊ ದಿಸ್ ವಾಸ್ ಅದೇನೋ ಹೇಳ್ತಾರಲ್ಲ, ರಕ್ಷಿತಾ ಅನ್ನೋ ಒಂದು ಆ ಬಾಣ ಏನಿದೆ, ಆ ಒಂದು ಅಸ್ತ್ರ ಏನಿದೆ, ಆ ಅಸ್ತ್ರವನ್ನು ತೆಗೆದು ನನ್ನ ಬತ್ತಳಿಕೆಗೆ ಹಾಕ್ಕೊಂಡೆ. ನಾವು ದ ಬ್ಯಾಲೆನ್ಸ್ ಥಿಂಗ್ಸ್ ಅದ ಪುಟ್ಟ ಪಾತ್ರಗಳು ಅಂತ ಏನಿದೆ ಅದನ್ನು ಯಾವ ನಿಟ್ಟಿನಲ್ಲಿ ಮಾಡಿಕೊಂಡೆ ಅಂತ ಹೇಳೋದ್ರ ಮುಖಾಂತರ ಮುಂದಿನ ಎಪಿಸೋಡಲ್ಲಿ ಈ ಕ್ಯಾರೆಕ್ಟರ್ ಆರ್ಟಿಸ್ಟ್ ಸೆಲೆಕ್ಷನ್ಸ್ಗೆ ಒಂದು ಅಂತ್ಯ ಇಟ್ಟು ಅಲ್ಲಿಂದ ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಹರಸಿ, ಆಶೀರ್ವದಿಸಿ, ಪ್ರೋತ್ಸಾಹಿಸಿ. ಸಬ್ಸ್ಕ್ರಿಪ್ಷನ್ಸ್, ಎಸ್, ನಿಮಗೆ ಪ್ರೀತಿ ಇದ್ದಲ್ಲಿ ನಿಮ್ಮ ಆಶೀರ್ವಾದ ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವೇ ಅದು ನನಗೆ ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಬಾಯ್. ಆ್ಯಂಡ್ ದ ಗ್ರೇಟ್ ರಕ್ಷಿತಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಇನ್ ದಿಸ್ ಶೋ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಗುಡ್ ಬಾಯ್.